ಗಂಡನ ಜೊತೆ ಡಿವೋರ್ಸ್ ಪಡೆದಿದ್ದ ಮಹಿಳೆಯೊಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯನ ಜೊತೆ ಪ್ರೀತಿಯ ನಾಟಕವಾಡಿ ಹನಿ ಟ್ರ್ಯಾಪ್ ಬಲೆಯಲ್ಲಿ ಕೆಡವಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ನಗರದ ಹಿರೇಗುಂಟನೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ತನಗೆ ಮೋಸ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರೀತಿ ಹೆಸರಲ್ಲಿ ನಾಟಕವಾಡಿ ಮಹಿಳೆ ಹನಿ ಟ್ರ್ಯಾಪ್ ಮಾಡಿದ್ದಾಳೆ, ಈಗ ಬೆದರಿಕೆ ಹಾಕ್ತಾ ಇದ್ದಾಳೆ ಅಂತ ಮಂಜುನಾಥ್ ಆರೋಪಿಸಿದ್ದಾರೆ. ಮಹಿಳೆಯ ಬೆದರಿಕೆಗೆ ನಿದ್ರೆ ಮಾತ್ರೆ ಸೇವಿಸಿ ಮಂಜುನಾಥ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. 9 ವರ್ಷಗಳಿಂದ ಮಂಜುನಾಥ್ ಸೌಮ್ಯ ಎಂಬಾಕೆಯ ಜೊತೆ ಲಿವಿಂಗ್ ರಿಲೇಷನ್ನಲ್ಲಿ ಇದ್ದಾರಂತೆ. ಒಂದೇ ಮನೆಯಲ್ಲಿ ಪತಿ ಪತ್ನಿಯಂತೆ ಜೀವನ ಕೂಡ ನಡೆಸಿದ್ದಾರೆ. ಆದರೆ ಅನ್ಯ ಪುರುಷರ ಜೊತೆ ಸೌಮ್ಯಗೆ ಅಕ್ರಮ ಸಂಬಂಧ ಇದೆ ಅಂತ ಮಂಜುನಾಥ್ ಆರೋಪಿಸಿದ್ದಾರೆ. ನನಗೆ ಸೌಮ್ಯಾಳಿಂದ ಹನಿ ಟ್ರ್ಯಾಪ್ ಥರ ಮೋಸ ಆಗಿದೆ. ಯಾವ ಥರ ಅಂದರೆ 2016ರಲ್ಲಿ ಅವಳು ಪರಿಚಯ ಆಗಿ ನಾನು ನನ್ನ ಹೆಂಡತಿ ಸುಖವಾಗಿರ್ತೀವಿ, ನನ್ನನ್ನು ಪ್ರೀತಿ ಬಲೆ ಕೆಡ್ಕೊಂಡು ನನ್ನ ಹೆಂಡತಿನ ದೂರ ಮಾಡಿ ಅವಳನ್ನ ಬೇರೆ ಮನೆ ಮಾಡಿ ಇಡಂಗೆ ಮಾಡ್ತಾಳೆ. ನನ್ನ ಗಂಡು ಡೈವರ್ಸ್ ಕೊಟ್ಟು ಬರ್ತಾಳೆ. ಡೈವರ್ಸ್ ಕೊಟ್ಟು ಬಂದಮೇಲೆ ನನಗೆ ಪ್ರೀತಿ ನಾಟಕ ಮಾಡಿ ಬೇರೆ ಮನೆ ಮಾಡಿ ಇಡಂಗೆ ಮಾಡ್ತಾಳೆ. ಈಗ 7 ವರ್ಷದಿಂದ ಬೇರೆ ಮನೆ ಮಾಡಿಟ್ಟಿದ್ದೆ. ಒಂದು 4-5 ವರ್ಷ ಚೆನ್ನಾಗೇ ಇದ್ಲು. ಈಗ ಒಂದು 3 ವರ್ಷದಿಂದ ಅವಳ ಆ್ಯಕ್ಟಿವಿಟೀಸ್ ಚೇಂಜ್ ಆಗುತ್ತೆ. ನಾನು ಅದನ್ನು ಅಪೋಸ್ ಮಾಡ್ತಾ ಬಂದಾಗೆಲ್ಲ ನನ್ನ ಹತ್ರ ಒಂದು 4-5 ಚಾಪ ಕಾಗದ ಬರ್ಸ್ಕೊತಾಳೆ. ನನಗೆ ಸಂಬಂಧ ಇಲ್ಲ ಅಂತ ಬರ್ಸ್ಕೊಂಡು ಆಮೇಲೆ ಭಾಳ ದುಡ್ಡು, ಸುಮಾರು ಒಂದು 30ರಿಂದ 35 ಲಕ್ಷ ನನ್ನ ಹತ್ರ ದುಡ್ಡು ಕಿತ್ತಿದ್ದಾಳೆ. ಎಲ್ಲ ಮನೆ ಎಲ್ಲೆಲ್ಲಿ ಚೇಂಜ್ ಮಾಡಿದ್ದೀವಿ ಎಲ್ಲ ಮನೆ ಬಾಡಿಗೆ ಆಮೇಲೆ ಅಡ್ವಾನ್ಸು ಪೇ ಮಾಡಿರೋದು ನಾನೇ. ಈಗ ರೀಸೆಂಟಾಗೆ ಒಂದು ಮನೆ ಮಾಡಿದ್ದಾಳೆ, ಅವ್ರ ಅಮ್ಮನ ಕರ್ಕೊಂಡು ಹೋಗಿ ಅಲ್ಲಿಯೂ 3 ತಿಂಗಳು ನನ್ನನ್ನು ಓಡಾಡ್ಸ್ಕೊತಿದ್ಲು. ಲಾಸ್ಟ್ ನವಂಬರ್ 14ನೇ ತಾರೀಕು 14 ಇಲ್ಲ 15ನೇ ತಾರೀಕು ನಾನು 4,17,000 ಏನೋ ಅವಳು ಮನೆ ತಗೊಂಡೋಗಿಡ್ತೀನಿ. ಅದಾದಮೇಲೆ ಅವಳು ಪ್ರೀತಿ ನಾಟಕ ಆಡಿ ನನ್ನ ಹುಲಿಗಿ ದೇವಸ್ಥಾನಕ್ಕೆ ಅಂತ ಕರ್ಕೊಂಡೋಗಿ ಹೊಸಪೇಟೆಗೆ ನವಂಬರ್ 26ನೇ ತಾರೀಕು ಕರ್ಕೊಂಡು ಹೋಗ್ತಾಳೆ. 26ನೇ ತಾರೀಕು ಕರ್ಕೊಂಡೋಗಿ 24ನೇ ಡೇಟಿಗೆ ಒಂದು ವೀಡಿಯೋ ಮಾಡಿಸ್ಕೊತಾಳೆ. ನಿನಗೂ ಸಂಬಂಧ ಇಲ್ಲ ಅಂತ ಒಂದು ವೀಡಿಯೋ ಮಾಡಿಕೊಡು, ಆ ವೀಡಿಯೋ ಇಟ್ಕೊಂಡು ನೀವು ನಮ್ಮ ಅಪ್ಪ ಅಮ್ಮಗೆ ಹೇಳಿ ನಾನು ನಿನ್ನ ದುಡ್ಡು ಅಲ್ಲಿಟ್ಟಿನಿ, ವಾಪಸ್ ಇಸ್ಕೊಂಬಂದು ಕೊಡ್ತೀನಿ ಅಂತೇಳಿ ಹೇಳ್ತಾಳೆ. ನಾನು ಅದೇ ರೀತಿ ವೀಡಿಯೋ ಮಾಡಿಕೊಡ್ತೀನಿ. ಆದರೆ ಆ ವಿಡಿಯೋ ಪೂರ್ತಿ ಅವಳು ತೋರಿಸ್ತಾ ಇಲ್ಲ. ಈಗ ಅದರ ದುಡ್ಡು ಕೊಡೋದು ತೋರಿಸ್ತಾ ಇಲ್ಲ, ಎಲ್ಲ ಕಟ್ ಮಾಡಿದ್ದಾಳೆ. ಈಗ ನಾನು ಮೊನ್ನೆ ದುಡ್ಡು ಕೇಳಕ್ಕೆ ಹೋದಾಗ ಎದುರಿಸಿ ನನಗೆ ಹೊಡೆದಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ದಾಳೆ.